ಒಬ್ಬ ಎಂ ಪಿ ಮನೇಲಿ ಫೋನ್ ಇಲ್ಲ, STD ಬೂತಿಗೆ ಬಂದು ಫೋನ್ ಮಾಡ್ತಾರೆ. IG ಸನದಿ ಅಂತ MP ಇದ್ದಾರೆ ನಮ್ಮಲ್ಲಿ. ಅವರ ಸರಳತೆ ಹಂಗೆ ಚರ್ಚೆ ಆಗ್ತಿತ್ತು. ಸಾಯಂಕಾಲ ತರಕಾರಿ ತಗೊಳಕ್ಕೆ ಬರ್ತಾರೆ ಅವರು. ಮಾರ್ಕೆಟ್ನಲ್ಲಿ ಹಣ್ಣು ಹಂಪಲು ತಗೋತಾ ಇರ್ತಾರೆ ಸಾಯಂಕಾಲ. ಯಾರ್ದಾರು ಏನಾದ್ರು ಕೆಲಸ ಇದ್ದರೆ STD ಬೂತ್ಗೆ ಹೋಗಿ ದಿಲ್ಲಿಗೆ ಫೋನ್ ಮಾಡ್ತಾರೆ, ಟ್ರಂಕ್ ಕಾಲ್ ಮಾಡ್ತಾರೆ ಅಂತ ಚರ್ಚೆ ಆಗ್ತಿತ್ತು. ಇನ್ಯಾರೋ 2 ಅವಧಿಗೆ ಶಾಸಕನಾಗಿದ್ದನು, ಆನಂತರ ಗುಡಿಸಲಿನಲ್ಲೇ ಜೀವನ ಕಳೆದು ಮೃತಪಟ್ಟ ಅಂತ ಇತ್ತೀಚೆಗೆ ಅದು ಸುದ್ದಿ ಓದ್ತಾ ಇದ್ವಿ ನಾವು. ಸರಳತೆ ಚರ್ಚೆ ಆಗ್ತಿತ್ತು. ಅದು ರಾಜಕಾರಣಿಗಳಿಂದ ಇದ್ದಂಥ ನಿರೀಕ್ಷೆ. ಈಗ ರಾಜಕಾರಣಿಗಳ ಶ್ರೀಮಂತಿಕೆ ಚರ್ಚೆಯಾಗುವ ಕಾಲ. ಭಾರತದಲ್ಲಿ ಒಟ್ಟು 88 ಜನ ಬಿಲಿಯನೇರ್ ಶಾಸಕರಿದ್ದಾರಂತೆ. 88 ಜನ. ಅವರ ಪೈಕಿ 33 ಜನ ಕರ್ನಾಟಕದವರೇ. ದೇಶದ ಅತ್ಯಂತ ಶ್ರೀಮಂತ ಶಾಸಕರು DK ಶಿವಕುಮಾರ್ ಅವರು. ಯಾರೋ ಶಾಸಕ ರಾಜಕಾರಣಿ ಹೆಲಿಕಾಪ್ಟರ್ ತಗೊಂಡ್ರೆ ಸುದ್ದಿ ಆಗತ್ತೀಗ. ಮತ್ತಾರೋ ರೋಲ್ಸ್ ರಾಯ್ಸ್ ತಗೊಂಡ್ರಂತೆ ಸುದ್ದಿ ಆಗತ್ತೀಗ. ಅವರ ಮನೆ ಎಷ್ಟು ದೊಡ್ಡದಿದೆ ಗೊತ್ತಾ, ಚರ್ಚೆ ಆಗತ್ತೀಗ. ಮುಂಚೆ ರಾಜಕಾರಣಿ ಗುಡಿಸಲಿನಲ್ಲಿದ್ದರೆ ಜನರ ಮಧ್ಯದಲ್ಲಿ ಚರ್ಚೆಯ ವಿಷಯ. ಈಗ ಹೆಲಿಕಾಪ್ಟರ್ ತಗೊಂಡ್ರೆ, ರೋಲ್ಸ್ ರಾಯ್ಸ್ ತಗೊಂಡ್ರೆ, ಬಂಗ್ಲೆ ಕಟ್ಟಿಸ್ಕೊಂಡ್ರೆ, 40-50 ಲಕ್ಷದ ವಾಚ್ ಕಟ್ಕೊಂಡ್ರೆ ಚರ್ಚೆಯ ವಿಷಯ. ಅಕ್ಸೆಪ್ಟೆನ್ಸ್ ಲೆವೆಲ್ ಹಂಗೆ ಬಂದಿದೆ ಅಂತ. ಪ್ರಿಯಾಂಕ ಖರ್ಗೆ ಅವರು ತಮ್ಮೊಬ್ಬರ ಭಾವನೆ ಹೇಳಲಿಲ್ಲ. ಕುಮಾರಸ್ವಾಮಿ ಅವರು ತಮ್ಮೊಬ್ಬರ ಭಾವನೆ ಹೇಳಲಿಲ್ಲ. ಎಷ್ಟರದಾರು ವಾಚ್ ಕಟ್ಕೊಳ್ಳಿರಿ, ಆ ದುಡ್ಡು ಹೆಂಗೆ ಬಂದಿದೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಅನ್ನೋ ತಮ್ಮೊಬ್ಬರ ಭಾವನೆ ಅಲ್ಲ, ಸಮಾಜದ ಭಾವನೆಯೂ ಅದು ಅಲ್ಲಿಗೆ ಬಂದಿದೆ.